ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೈಸ್, ನಾನಿಲ್ಲಿ ಕಡಲೆ ಮಸಾಲ ಮಾಡ್ಕೊಳ್ತಾ ಇದ್ದೇನೆ. ಇದು ಖಾರ ಹಾಕ್ಕೊಂಡು ಮಾಡೋದಲ್ಲ, ಪುಟಾಣಿ ಕಡಲೆಯನ್ನು ಮಸಾಲೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಒಂದು ತೆಂಗಿನಕಾಯಿದ ಅರ್ಧ ತಗೊಂಡಿದ್ದೇನೆ, ಮಿಕ್ಸಿ ಜಾರಲ್ಲಿದೆ. ಮತ್ತು ಸ್ವಲ್ಪ ಅರಶಿನ ಹುಡಿ, ಟೇಸ್ಟಿಗೆ ಬೇಕಾದಷ್ಟು ಉಪ್ಪು, 3 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಸಿಹಿ ಇರಲಿ ಅಂತೇಳಿ. ಮತ್ತು ಅರ್ಧ kg ಬೆಳ್ತಕ್ಕಿ 3 ಗಂಟೆ ನೆನೆಸಿಟ್ಟಿದ್ದೆ, ಅದನ್ನು ತೊಳ್ಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ನೈಸಾಗಿ ರುಬ್ಕೋಬೇಕು. ಮತ್ತು ಇದಕ್ಕೆ 3 ಮೊಟ್ಟೆ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬುವಾಗ ಅದರಲ್ಲಿ ಫುಲ್ ಅಂತೇಳಿ ಮತ್ತು ಅರ್ಧ ತೆಗೆದು ಮೊಟ್ಟೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. 3 ಮೊಟ್ಟೆ ಹಾಕಬೇಕು. ಅರ್ಧ kg ಅಕ್ಕಿಗೆ 3 ಮೊಟ್ಟೆ, ಅರ್ಧ ತೆಂಗಿನಕಾಯಿ ಹಾಕಬೇಕು. ಇದನ್ನು ನೈಸಾಗಿ ರುಬ್ಬಿ ನೋಡಿ, ಈ ಥರ ಇಷ್ಟು ತೆಳುವಾಗಿರಬೇಕು. ಮತ್ತು ಪುಟಾಣಿ ಕಡಲೆಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ. 1 ಲೀಟರ್ ಸನ್ಫ್ಲವರ್ ಆಯಿಲನ್ನು ನಾನು ಗ್ಯಾಸಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ 1 ಲೀಟರ್ ಎಣ್ಣೆ ಉಂಟು. ಇನ್ನು 1 kg ಪುಟಾಣಿ ಕಡಲೆನೂ ಉಂಟು. ಇದನ್ನು ನಾನು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಕ್ರಿಸ್ಪಿ ಇದು ನಾವು ಫ್ರೈ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಗ್ಯಾಸನ್ನು ಮತ್ತೆ ನಾವು ಸ್ಲೋ ಮಾಡಿಕೊಂಡು ಫ್ರೈ ಮಾಡಬೇಕು. ಕ್ರಿಸ್ಪಿಯಾಗಿ ಬರಬೇಕಿದು. ಇದು 1 ತಿಂಗಳ ತನಕ ನಾವು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗ್ತದೆ. ತುಂಬಾ ಟೇಸ್ಟಿಯೂ ಇರ್ತದೆ. ಸ್ವಲ್ಪ ಸಿಹಿ ಇರುವುದರಿಂದ ಜಾಸ್ತಿ ಟೇಸ್ಟಿ ಆಗ್ತದೆ. ಈ ಥರ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗೈಸ್, ಚಿಕ್ಕದೊಂದು ವಿಡಿಯೋ, ದೊಡ್ಡ ವಿಡಿಯೋ ಮಾಡಲಿಲ್ಲ ಇವತ್ತು. ಇದರದೊಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇನ್ಶಾಲ್ಲಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ. ಬಾಯ್ ಗೈಸ್.